ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವನಹಳ್ಳಿಯಿಂದ ಒಂದು ಸುದ್ದಿ ಬರ್ತಾ ಇದೆ, ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ಫ್ರೀ ಆಗಿರುತ್ತೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಕ್ಕೆ ಅಂತ. ಬಟ್ ಇಲ್ಲೊಂದು ಹೆರಿಗೆ ಆಸ್ಪತ್ರೆ, ಅಂದರೆ ಹೆರಿಗೆ ಮಾಡಿಸ್ಬೇಕಾದ್ರೆ ಡಾಕ್ಟ್ರಿಗೆ 10,000 ರೂಪಾಯಿ ಲಂಚ ಕೊಡಬೇಕಂತೆ. 10,000 ರೂಪಾಯಿ ಕೊಡಲಿಲ್ಲ ಅಂದರೆ ಅವರ ಪಾಪ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಕೊಂಡ ಕುಟುಂಬದ ಕತೆ ಏನಾಗುತ್ತೋ ಏನೋ. ಒಂದು ಬ್ರೇಕಿಂಗ್ ಇದೆ, ನೋಡೋಣ ಬನ್ನಿ. ಎಸ್, ದೇವನಹಳ್ಳಿ ಆಸ್ಪತ್ರೆಗೆ ಸಂಬಂಧಪಟ್ಟ ಸುದ್ದಿ ಇದು. ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಿಸಿದ ಸುದ್ದಿ ಇದು. ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆ ವೈದ್ಯ ರಾಮಚಂದ್ರ ಅವರ ಮೇಲೆ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದೆ. ಹೆರಿಗೆ ಮಾಡಿದ ವೇಳೆ 10,000 ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ರಂತೆ ಡಾಕ್ಟರ್ ರಾಮಚಂದ್ರ. ಮೊದಲಿಗೆ 5,000 ರೂಪಾಯಿ ಕೊಡೋಕೆ ಹೋಗಿದ್ರಂತೆ ಡಾಕ್ಟರ್ಗೆ ಬಾಣಂತಿ ಕುಟುಂಬದವರು. ಆದರೆ 5,000 ರೂಪಾಯಿಗೆ ಡಾಕ್ಟರ್ ರಾಮಚಂದ್ರ ಒಪ್ಕೊಂಡ್ಲಿಲ್ಲ. 10,000 ರೂಪಾಯಿ ಕೊಡಲೇಬೇಕು, ಕೊಡಲಿಲ್ಲ ಅಂದರೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ನಿಮ್ಮ ಹೆಂಡತಿಯನ್ನ ಅಂತ ಡಾಕ್ಟರ್ ರಾಮಚಂದ್ರ ಅವರ ಕುಟುಂಬಸ್ಥರಿಗೆ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ಇದೇ ವಿಚಾರವಾಗಿ ಸಿಟ್ಟಿಗೆದ್ದಂತಹ ಆ ಬಾಣಂತಿಯವರ ಕುಟುಂಬ ಒಂದು ಪುಟ್ಟ ಮಗುವನ್ನ ಇಟ್ಕೊಂಡು ಅಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಹಾಸ್ಪಿಟ್ಲಲ್ಲೇ ಆಗಿರ್ತಕ್ಕಂಥ ಘಟನೆ ಇದು. ರಾಮಚಂದ್ರ ಅವರ ವಿರುದ್ಧ ಬಾಣಂತಿ ಕುಟುಂಬದವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. UT ಖಾದರ್ ಸಚಿವರೇ, ಈ ಒಂದು ದೃಶ್ಯವನ್ನು ನೋಡಿ ಸರಿಯಾದ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅನ್ನೋದು ಆ ಕುಟುಂಬಸ್ಥರ ಒತ್ತಾಯ. ಜೊತೆಗೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು KH ಮುನಿಯಪ್ಪ, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವರೇ ಆಗಿದ್ದಾರೆ, KH ಮುನಿಯಪ್ಪ ಅವರು. KH ಮುನಿಯಪ್ಪ ಅವ್ರಿಗೆ ನೋಡ್ತಾ ಇದ್ರೆ ಅವ್ರಿಗೆ ತಲುಪಿಸಿ, ನೋಡ್ಲಿಲ್ಲ ಅಂದ್ರೂ ಕೂಡ ಅವ್ರಿಗೆ ತಲುಪಿಸಿ. ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಹೆರಿಗೆ ಆದ್ಮೇಲೆ ಬಾಣಂತಿ ಕುಟುಂಬದವರು 10,000 ರೂಪಾಯಿ ಕೊಡ್ಬೇಕಂತೆ ವೈದ್ಯ, ಅಲ್ಲಿ ಡಾಕ್ಟರ್ ರಾಮಚಂದ್ರ ಅಂತ. ಸೊ ಅವ್ರಿಗೆ 10,000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ನಿಮ್ಮ ಮಗುನ ಮತ್ತೆ ತಾಯಿನ ಅನ್ನೋ ರೀತಿಯ ದರ್ಪದ ಮಾತುಗಳನ್ನ ಆಡಿದ್ದಾರೆ ಅನ್ನೋ ಒಂದು ಮಾಹಿತಿ. ನೋಡೋಣ ಏನ್ ಮಾತಾಡಿದರೆ. ಆಡಿಯೋ ಎಲ್ಲ ಇದೆ ಅದರಲ್ಲಿ. भाई 10,000 पूछे तो गरीब कहां से लेना करते था? 10,000 ತಪ್ಪು ಮಾಡಿಲ್ಲಲ್ಲ, ನಿಂತ್ಕೊಂಡು ಮಾತಾಡಿ. ನಾನೇ ಮಾಡ್ತೀನಿ ಅಮೌಂಟ್ 10,000 ಅಲ್ಲ, ಲಕ್ಷ ರೂಪಾಯಿ ನಾನೇ ಮಾಡ್ತೀನಿ. 1,00,000 ರೂಪಾಯಿ ಮೊನ್ನೆನೆ 6 ಜನ ಟ್ರಾನ್ಸ್ಫರ್ ಆಗಾರ ಇಲ್ಲಿ ದೇವನಹಳ್ಳಿಯಿಂದ. ಗೊತ್ತಾ ನಿಮ್ಗ ಮಾಡಿಸ್ತೀನಿ, ನಮ್ ಕೈಯಾಗ ಏನಾಗುತ್ತೆ ಮಾಡಿಸ್ತೀರಿ, ಡೈರೆಕ್ಟ್ ಕಳಿಸ್ತೀನಿ. ನೀವು ತಪ್ಪು ಮಾಡಿರಲ್ಲ, ನಿಂತ್ಕೊಂಡು ಮಾತಾಡ್ರಿ. ಮಾತಾಡೋದು ನೀವು 200% ನೀವು ಕೇಳಿರ್ತೀರಾ. 200% ನೀವು ಮಾತಾಡ್ತಾ ಇರೋದು ತೋರ್ಸ್ಬೇಕಲ್ಲ ನಮ್ ತಪ್ಪು ಐತೆ ಇಲ್ಲ ಅಂತ. ತಪ್ಪು ಹಿಡಿಬೇಡ್ರಿ ಅಂತ ಹೇಳ್ರಿ, ಹೇಳ್ರಿ ಮಾತಾಡೋದಲ್ಲ, ಹೇಳ್ರಿ. ಅಲ್ಲ ಸರ್, ನಾವು ತಪ್ಪು ಮಾಡಿಲ್ಲ, ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ, ಕೇಳಿದೀರಾ? ಯಾವ್ದು 9,000 ನೀವು 4-5 ಜನ ಹೇಳ್ತವ್ರ, ಬರ್ರಿ ವಿಡಿಯೋ ಹಾಕಿ ಹೇಳ್ತಾರ. ನಿಮ್ ಲ್ಯಾಂಗ್ವೇಜ್ ಗೊತ್ತಾಗ್ಲಿ ಅಂತ ಎಲ್ಲಾರ್ಗೂ. ಯಾರೋ ಹಂಗ ರೌಡಿನಾ ನೀವು? ರೌಡಿನಾ? ಎಂಪ್ಲಾಯ್ ಎಲ್ಲ ನೀವು, ಗೌರ್ಮೆಂಟ್ ಎಂಪ್ಲಾಯ್ ಎಲ್ಲ, ಗೊತ್ತಾಗುತ್ತಲ್ಲ. ಬೆಳಗ್ಗೆ 11 ಗಂಟೆಲಿ ಡೆಲಿವರಿ ಆಯ್ತು. ಅವರು ಡೆಲಿವರಿ ಆಗಿದ ತಕ್ಷಣ 10,000 ಕೇಳಿದ್ರು. ಯಾರು? ರಾಮಚಂದ್ರ ಡಾಕ್ಟರ್. ಸರಿ ಅಂತ ನಾವು 5,000 ಕೊಟ್ರಿ. ಸರಿ ಅಂತ ಅವ್ರು ತಗೊಳ್ಳಿಲ್ಲ. 10,000 ಕರೆಕ್ಟ್ ಆಗಿ ಕೊಡ್ಬೇಕು ಅಂದ್ರು. ಮತ್ತೆ ಆಮೇಲೆ 8,000 ಕೊಟ್ರಿ, 9,000 ಕೊಟ್ರಿ. ಬಿಟ್ಲೇ ಇಲ್ಲ, ತಗೊಂಡಲ್ಲ, ಆಫೀಸ್ ಹಾಕಿಬಿಟ್ಟು. ಅದಕ್ಕೆ ನಮ್ಗೆ ದುಡ್ಡು ಆಮೇಲೆ ಸಾಲಿಲ್ಲ ಅಂತ ಅಣ್ಣವ್ರಿಗೆ ಫೋನ್ ಮಾಡಿದ್ವಿ. ದುಡ್ಡು ಸ್ವಲ್ಪ ಬೇಕು, ಈ ತರ ಕೇಳ್ತಾ ಇದಾರೆ, 10,000 ಬೇಕು ಅಂತ ಅಂದ್ಬಿಟ್ಟು ನಾವು ಅಣ್ಣಗೆ ಫೋನ್ ಮಾಡಿದ್ವಿ. ಆವಾಗ ಅಣ್ಣ ಬಂದ್ರು. ಕ್ಯಾಶ್. ಜನ ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ಉಚಿತವಾಗಿ ಸಿಗುತ್ತೆ ಸೌಲಭ್ಯ, ಟ್ರೀಟ್ಮೆಂಟು ಅಂತ 10,000 ರೂಪಾಯಿ 15,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗುವಂಥ ಶಕ್ತಿ ಇಲ್ಲ ಅಂದ್ಬಿಟ್ಟೆ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಅದರಲ್ಲೂ ಕೂಡ ಈ ವೈದ್ಯರು ಈ ರೀತಿಯಾಗಿ ನಡ್ಕೊಂಡ್ರೆ 5,000 ರೂಪಾಯಿ, 8,000 ರೂಪಾಯಿ, 10,000 ರೂಪಾಯಿ. ಆ ಅಮ್ಮ ಹೇಳ್ತಾ ಇತ್ತು ಪಾಪ, 5,000 ರೂಪಾಯಿ ಕೊಟ್ವಿ, 8,000 ರೂಪಾಯಿ ಕೊಟ್ವಿ, ಇಲ್ಲ 10,000 ರೂಪಾಯಿ ಬೇಕೇ ಬೇಕು ಅಂತ ಪಟ್ಟಿಡಿದ್ರು, ಇಲ್ಲ ಅಂತ ಪುಟ್ಟ ಮಗುವನ್ನು ಇಟ್ಕೊಂಡು ಆಸ್ಪತ್ರೆ ಹೊರಗಡೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ವ್ಯವಸ್ಥೆ. ಬಹುಶಃ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು ಆಗಿರ್ತಕ್ಕಂಥ KH ಮುನಿಯಪ್ಪ ಅವರು ಇದ್ರ ಬಗ್ಗೆ ಒಂದು ರೀತಿ ಕಠಿಣ ಕ್ರಮವನ್ನು ಕೈಗೊಳ್ತಾರೆ. ಯಾಕಂದರೆ ಸರ್ಕಾರಿ ಆಸ್ಪತ್ರೆ ದೇವರಂತ ಪರಿಗಣಿಸ್ತಾರೆ.
ಡಾಕ್ಟರನ್ನು ಸರ್ಕಾರಿ ಆಸ್ಪತ್ರೆಯಲ್ಲಾಗಿರಲಿ ಖಾಸಗಿ ಆಗಿರಲಿ ವೈದ್ಯರನ್ನು ದೇವರು ಅಂತ ಪರಿಗಣಿಸ್ತಾರೆ. ಇಲ್ಲಿ ನೋಡೋ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚಾವತಾರ ತಾಂಡವ ಆಡ್ತಾ ಇದೆ. ನೋಡೋಣ ಏನು ಕ್ರಮವನ್ನು ಕೈಗೊಳ್ತಾರೆ ಕೆ ಎಚ್ ಪುಣ್ಯಪ್ಪ ಅವರು. ಅಪ್ಡೇಟ್ ಮಾಡೋಣ. ಈ ಒಂದು ಸುದ್ದಿಯನ್ನು ಫಾಲೋ ಅಪ್ ಮಾಡ್ತೀವಿ ನಾವು ಗ್ಯಾರಂಟಿ ನ್ಯೂಸರು.